ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ ಆನ್ ಚಿಲ್ಡ್ರನ್ ಅನ್ನೋ ಪೋಯಮ್ ಬಗ್ಗೆ ನೋಡೋಣಂತ. ಈ ಪೋಯಮ್ನ ಬರೆದವರು ಖಲೀಲ್ ಗಿಬ್ರಾನ್ ಅಂತ. ಇವರೊಬ್ಬ ಫೇಮಸ್ ಫಿಲಾಸಫಿಸ್ಟ್. ಈ ಪೋಯಮ್ನು ಕೂಡ ನಾವು ಓದಬೇಕಾದ್ರೆ ಒಂದಿಷ್ಟು ಫಿಲಾಸಫಿಯಾಗಿ ಥಿಂಕ್ ಮಾಡಬೇಕಾಗುತ್ತೆ, ಆವಾಗ ಮಾತ್ರ ಈ ಪೋಯಮ್ ಅರ್ಥ ಆಗುತ್ತೆ. ಅದಕ್ಕೂ ಮುಂಚೆ ಒಂದಿಷ್ಟು ಪ್ರೀ ರೀಡಿಂಗ್ ಆ್ಯಕ್ಟಿವಿಟಿ ಅಂತ ಕೊಟ್ಟಿದ್ದಾರೆ. ವಾಟ್ ಡು ಯು ಪೇರೆಂಟ್ಸ್ ಎಕ್ಸೆಪ್ಟ್ ಆಫ್ ಯು? ನಿಮ್ಮ ಪೇರೆಂಟ್ಸು ನಿಮ್ಮಿಂದ ಏನನ್ನ ಎಕ್ಸೆಪ್ಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಕ್ವಶನ್, ವಾಟ್ ಡು ಯು ಎಕ್ಸೆಪ್ಟ್ ಆಫ್ ಯುವರ್ ಪೇರೆಂಟ್ಸ್? ನೀವು ನಿಮ್ಮ ಪೇರೆಂಟ್ಸಿಂದ ಏನನ್ನ ಎಕ್ಸೆಪ್ಟ್ ಮಾಡ್ತಿದ್ದೀರಾ. ಥರ್ಡ್ ಒನ್, ಹ್ಯಾವ್ ಯು ಎವರ್ ಫೆಲ್ಟ್ ಯುವರ್ ಪೇರೆಂಟ್ಸ್ ಆರ್ ಟು ಪೊಸೆಸಿವ್, ಡಿಮ್ಯಾಂಡಿಂಗ್ ಆ್ಯಂಡ್ ವೈ? ಯಾವಾಗಾದರೂ ನಿಮ್ಗೆ ಅನಿಸುತ್ತಾ ನಿಮ್ಮ ಪೇರೆಂಟ್ಸ್ ನಿಮ್ಮ ಬಗ್ಗೆ ತುಂಬ ಪೊಸೆಸಿವ್ನೆಸ್ ಆಗಿದ್ದಾರೆ, ಜಾಸ್ತಿ ಡಿಮ್ಯಾಂಡ್ ಮಾಡ್ತಾರೆ, ಹಾಗೆಲ್ಲ ಅನಿಸಿದ್ರೆ ಅದು ಯಾಕೆ ಅನಿಸುತ್ತೆ ನಿಮಗೆ ಅಂತ ನೀವೇ ಕ್ವಶನ್ ಕೇಳೋದು. ಈ 3 ಕ್ವಶನ್ ಕೂಡ ಈ ಪೋಯಮ್ ರಿಲೇಟೆಡ್ ಆಗಿ ಇದ್ದಾವೆ. ಈ ಪೋಯಮ್ ಕೂಡ ಒಂದು ರೀತಿ ಪೇರೆಂಟ್ಸ್ಗೋಸ್ಕರನೇ ಬರೆದಿರೋ ರೀತಿಯೇ ಇದೆ. ನೆಕ್ಸ್ಟ್ ನೋಡಿದಾಗೆಲ್ಲ ಗೊತ್ತಾಗುತ್ತೆ ಯಾವ ಥರ ಅಂತ. ಆ್ಯಂಡ್ ಅ ವುಮೆನ್ ಹೂ ಹೆಲ್ಡ್ ಅ ಬೇಬ್ ಅಗೇನ್ಸ್ಟ್ ಹರ್ ಬಾಸಮ್ ಸೇಡ್, ಸ್ಪೀಕ್ ಟು ಅಸ್ ಆಫ್ ಚಿಲ್ಡ್ರನ್. ಅಂದರೆ ಒಬ್ಬಳು ಮಹಿಳೆ ತನ್ನ ಮಗುನ ತನ್ನ ಮಡಿಲಲ್ಲಿ ಹಾಕ್ಕೊಂಡು ಒಬ್ಬರ ಫಿಲಾಸಫಿಸ್ಟ್ ಹತ್ರ ಕೇಳ್ತಿದ್ದಾಳೆ, ಈ ಮಗು ಬಗ್ಗೆ ನೀವೇನಾದರೂ ಹೇಳ್ತೀರಾ ಅಂತೇಳಿ. ಆವಾಗ ಅವ್ರು ಹೇಳ್ತಾರೆ, ಆ್ಯಂಡ್ ಈ ಸೇಡ್ ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್. ಅವ್ರು ಅವಾಗ ಏನು ಹೇಳ್ತಾರೆ ಅಂದರೆ, ನಿಮ್ಮ ಮಕ್ಕಳು ಅಲ್ಲ ಅಂತ ಹೇಳ್ತಾರೆ. ಯಾಕಂತ ಮುಂದಿನ ಸಾಲೊಳಗೆ ಅದೆಲ್ಲ ಗೊತ್ತಾಗುತ್ತೆ ನಮಗೆ. ನೆಕ್ಸ್ಟ್, ದೇ ಆರ್ ದ ಸನ್ಸ್ ಆ್ಯಂಡ್ ಡಾಟರ್ಸ್ ಆಫ್ ಲೈಫ್ ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್. ಯಾವುದೋ ಒಂದು ಜೀವಿನ ದೇವರು ಈ ಭೂಮಿ ಮೇಲೆ ಕಳಿಸಿದ್ದಾನೆ ಅಂತಂದರೆ ಅದರದ್ದೇ ಆದಂಥ ಒಂದು ಲೈಫ್ ಲಾಂಗಿಂಗ್ ಅಂತಂದರೆ ಜೀವನ ಪೂರ್ತಿ ಅಲ್ಲೊಂದು ಸಾಧಿಸೋದಂಥ ಒಂದು ಕಾರಣದಿಂದ ಕಳಿಸಿರ್ತಾನೆ. ನೆಕ್ಸ್ಟು, ದೇ ಕಮ್ ಥ್ರೂ ಯು ಬಟ್ ನಾಟ್ ಫ್ರಮ್ ಯು. ಮಕ್ಕಳು ನಿಮ್ಮಿಂದ ಬಂದಿರ್ಬೋದು, ಆದರೆ ನಿಮಗೋಸ್ಕರ ಅಲ್ಲ. ನಿಮ್ಮ ಮೂಲಕ ಆ ಮಕ್ಕಳು ಬಂದಿರ್ತಾವಂದರೆ ಅವು ನಿಮಗೋಸ್ಕರನೇ ಈ ಭೂಮಿ ಮೇಲೆ ಹುಟ್ಟಿದ್ದಾವೆ ಅಂತ ನೀವು ಅನ್ಕೋಬಾರ್ದು. ಅವ್ರು ಬೇರೆ ಒಂದು ಉದ್ದೇಶದಿಂದ ಆ ದೇವರು ಈ ಭೂಮಿ ಮೇಲೆ ಏನೋ ಒಂದು ಸಾಧನೆ ಮಾಡಪ್ಪ ಅಂತ ಕಳಿಸಿರ್ತಾರೆ. ನೆಕ್ಸ್ಟು, ಆ್ಯಂಡ್ ಧೋ ದೇ ಆರ್ ವಿತ್ ಯು ಎಟ್ ದೇ ಬಿಲಾಂಗಿಂಗ್ ನಾಟ್ ಇನ್ ಯು, ಯು ಮೇ ಗಿವ್ ದೆಮ್ ಲವ್ ಬಟ್ ನಾಟ್ ಯುವರ್ ಥಾಟ್ಸ್ ಫಾರ್ ದೇ ಹ್ಯಾವ್ ಓನ್ ಥಾಟ್ಸ್. ಅಂದರೆ ಆ ಮಕ್ಕಳು ನಿಮ್ಮ ಜೊತೆಗೆ ಇದ್ದಾವೆ ಅಂತಂದರೆ ಅವು ನಾಟ್ ಲೈಫ್ ಲಾಂಗಿಂಗ್, ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ, ನೀವು ಸಾಯೋವರೆಗೂ ನಿಮ್ಮ ಜೊತೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅಂದರೆ ಇವರು ಪ್ರಕೃತಿ ನಿಯಮವನ್ನು ಹೇಳ್ತಿದ್ದಾರೆ, ಎಲ್ಲರೂ ಬಿಟ್ಟು ಹೋಗಲೇಬೇಕಾದಂಥ ಒಂದು ಸಮಯ ಬಂದೇ ಬರುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟು, ಯು ಮೇ ಗಿವ್ ದೆಮ್ ಯುವರ್ ಲವ್ ಬಟ್ ನಾಟ್ ಯುವರ್ ಥಾಟ್ಸ್ ಫಾರ್ ದೇ ಹ್ಯಾವ್ ದೇರ್ ಓನ್ ಥಾಟ್ಸ್. ಅಂದರೆ ನೀವು ನಿಮ್ಮ ಮಕ್ಕಳಿಗೆ ನಿಮ್ಮಲ್ಲಿರುವಂಥ ಪ್ರೀತಿಯನ್ನು ಮಾತ್ರ ತುಂಬಲಿಕ್ಕೆ ಸಾಧ್ಯ, ನಿಮ್ಮೊಳಗಿರುವಂಥ ಆಲೋಚನೆಗಳನ್ನು ಅವ್ರಿಗೆ ಕೂಡ ನೀವು ತುಂಬಲಿಕ್ಕಾಗಂಗಿಲ್ಲ. ಅವರು ಅವ್ರದ್ದೇ ಆದಂಥ ಯೋಚನೆಗಳನ್ನ ಹೊಂದಿರ್ತಾರೆ. ಯು ಮೇ ಹೌಸ್ ದೇರ್ ಬಾಡೀಸ್ ಬಟ್ ನಾಟ್ ದೇರ್ ಸೋಲ್ಸ್ ಫಾರ್ ದೇರ್ ಸೋಲ್ಸ್ ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ ವಿಚ್ ಯು ಕಾಂಟ್ ವಿಸಿಟ್ ನಾಟ್ ಇವನ್ ಇನ್ ಯುವರ್ ಡ್ರೀಮ್ಸ್. ಯು ಮೇ ಸ್ಟ್ರೀವ್ ಟು ಬಿ ಲೈಕ್ ದೆಮ್ ಬಟ್ ಸರ್ಕ್ ನಾಟ್ ಟು ಮೇಕ್ ಲೈಕ್ ಯು. ಅಂದರೆ ನೀವು ಅವ್ರ ದೇಹಕ್ಕೆ ಮಾತ್ರ ಆವಾಸ ಸ್ಥಾನವನ್ನು ನೀಡಲಿಕ್ಕೆ ಸಾಧ್ಯ, ಅವ್ರ ಮನಸ್ಸಿಗೆ ಅಲ್ಲ. ನೀವು ಅವ್ರನ್ನ ಫಿಸಿಕಲ್ ಆಗಿ ಅವ್ರನ್ನ ಹಿಡಿದಿಟ್ಕೊಳ್ಬೋದು, ಆದರೆ ಮಾನಸಿಕವಾಗಿ ಅವರು ತುಂಬ ಎತ್ತರವಾಗಿ ಹೋಗಿರ್ತಾರೆ. ಅವ್ರ ಮನಸ್ಸು ಎಲ್ಲೆಲ್ಲೋ ಹರಿದಾಡ್ತಾ ಇರುತ್ತೆ. ನೀವು ಅವ್ರನ್ನ ಜಸ್ಟ್ ಒಂದು ಕೋಣೆ ಒಳಗೆ ಕೂಡ ಹಾಕಲಿಕ್ಕೆ ಸಾಧ್ಯ ಅವ್ರನ್ನ, ಬಟ್ ಅವ್ರ ಮನಸ್ಸಿನಲ್ಲ ಅಂತ ಹೇಳ್ತಾರೆ. ಅವ್ರ ಮನಸ್ಸೊಳಗೆ ತಮ್ಮದೇ ಆದಂಥ ಅರಮನೆ, ತಮ್ಮದೇ ಆದಂಥ ಆಲೋಚನೆಗಳನ್ನು ಇಟ್ಕೊಂಡಿರ್ತಾರೆ. ಅದರಲ್ಲಿ ನೀವು ನಿಮ್ಮ ಕನಸಿನಲ್ಲಿ ಕೂಡ ಅಲ್ಲಿ ಹೋಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಫಾರ್ ಲೈಫ್ ಗೋಸ್ ನಾಟ್ ಬ್ಯಾಕ್ವರ್ಡ್ ಆರ್ ನಾಟ್ ಇರಿಸ್ ಎಸ್ಟರ್ಡೇ. ಅಂದರೆ ಜೀವನ ಯಾವಾಗಲೂ ಹಿಂದೆ ನಡೆದಂತಹ ಘಟನೆಗಳನ್ನು ಕುರಿತು ಯೋಚನೆ ಮಾಡೋಂಗಿಲ್ಲ, ಮುಂದೆ ಏನು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಅಂದರೆ ಇಲ್ಲಿ ಯಾವ ಥರ ಹೇಳ್ತಾರೆ ಅಂದರೆ, ಮಕ್ಕಳು ಯಾವಾಗಲೂ ನಿಮ್ಮ ಥರ ಆಗೋಕ್ಕೆ ಸಾಧ್ಯ ಇಲ್ಲ. ಅಂದರೆ ನಿಮ್ಮ ಜನ್ರೇಷನ್ಗೆ ಮಕ್ಕಳು ಹೊಂದ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಆದರೆ ನೀವೇ ಅವ್ರ ಜನ್ರೇಷನ್ಗೆ ಹೊಂದ್ಕೋಬೇಕು. ಅವ್ರ ಆಲೋಚನೆಗಳೇ ತಕ್ಕಂತೆ ನೀವು ಕೂಡ ಪ್ರತಿಕ್ರಿಯೆಯನ್ನು ನೀಡಬೇಕಂತ ಹೇಳ್ತಾರೆ. ಯು ಆರ್ ದ ಬೌಸ್ from your children as living arrows are sent forth. The archer sees the mark upon the path of infinity, and he bends you with his might that his arrows may go swift and far. ಇಲ್ಲಿ ಏನಂತ ಹೇಳ್ತಾರೆ ಅಂದರೆ, ಬೌಸ್ ಅಂತಂದರೆ ಇಲ್ಲಿ ಅವ್ರನ್ನ ಅಂದರೆ ಬಿಲ್ಲು ಅಂತಂದರೆ ಇಲ್ಲಿ ನಮ್ಮ ಪೋಷಕರನ್ನು ಬಿಲ್ಲಿಗೆ ಹೋಲಿಕೆ ಮಾಡಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಆ್ಯರೋಸ್ ಅಂದರೆ ಬಾಣವನ್ನು ಚಿಲ್ಡ್ರನ್ಸ್ ಅಂದರೆ ಮಕ್ಕಳಿಗೆ ಹೋಲಿಕೆ ಮಾಡಿ ಹೇಳ್ತಾ ಇದ್ದಾರೆ. ಹಾಗೆ ಆರ್ಚರ್ ಅಂದರೆ ಬಿಲ್ಲುಗಾರ.
ಇಲ್ಲಿ ಟೋಟಲಾಗಿ ಏನು ಹೇಳ್ತಿದ್ದಾರೆ ಅಂತಂದರೆ, ನಮ್ಮ ತಂದೆ ತಾಯಿಗಳು ಒಂದು ರೀತಿಯಾಗಿ ಬಿಲ್ಲುಗಳ ಥರ, ನಾವು ಮಕ್ಕಳಾದಂಥ ನಾವು ಬಾಣಗಳ ರೀತಿ, ಹಾಗೆ ದೇವ್ರೇನಿರ್ತಾನಲ್ಲ ಅವನು ಬಿಲ್ಲುಗಾರ. ಬಿಲ್ಲುಗಾರ ಯಾವ ರೀತಿಯಾಗಿ ಬಿಲ್ಲುಗಳನ್ನು ಬಿಡಲಿಕ್ಕೆ ಅಂದರೆ ಯಾವ ರೀತಿಯಾಗಿ ಬೆಂಡ್ ಮಾಡೋದು ಆ ಥರ ಎಲ್ಲ ಮಾಡ್ತಾನೆ. ಆ ಥರ ಮಾಡಿದಾಗೆಲ್ಲ ಬಾಣ ಅನ್ನೋದು ಮುಂದೆ ಗುರಿ ಯಾವ ಕಡೆ ಇರುತ್ತೆ ಆ ಕಡೆ ಕರೆಕ್ಟಾಗಿ ಹೋಗುತ್ತೆ ಅಂತ ಹೇಳ್ತಾರೆ. ಲೆಟ್ ಯುವರ್ ಬೆಂಡಿಂಗ್ ಇನ್ ದ ಆರ್ಚರ್ಸ್ ಹ್ಯಾಂಡ್ ಬಿ ಫಾರ್ ಗ್ಲಾಡ್ನೆಸ್, ಫಾರ್ ಇವನ್ ಹ್ಯಾಸ್ ಹಿ ಲವ್ಸ್ ದ ಆರೋಸ್ ದಟ್ ಫೈಲ್ಸ್, ಸೊ ಲವ್ಸ್ ಆಲ್ಸೋ ಬೌ ದಟ್ ಈಸ್ ಸ್ಟೇಬಲ್. ಅಂದರೆ ಇವಾಗ ದೇವರಾದಂಥವನು ಕೇವಲ ಮಕ್ಕಳನ್ನು ಮಾತ್ರ ಇಷ್ಟಪಡೋಕ್ಕೆ ಸಾಧ್ಯ ಇಲ್ಲ, ಅವನು ಹಾಗೆ ಅವ್ರ ಪೇರೆಂಟ್ಸ್ನ ಕೂಡ ಇಷ್ಟಪಡಬೇಕು. ಯಾಕಂದರೆ ಪೇರೆಂಟ್ಸ್ ಕೂಡ ಅವನೇ ಭೂಮಿಗೆ ಕಳಿಸಿರ್ತಾನೆ. ನೆಕ್ಸ್ಟು ಪೇರೆಂಟ್ಸು ದೇವರು ಯಾವ ರೀತಿಯಾಗಿ ಅವ್ರನ್ನ ಬೆಂಡ್ ಮಾಡ್ತಾನೆ ಆ ರೀತಿ ಅವರು ಬೆಂಡಾಗಿ ಮಕ್ಕಳನ್ನು ಬೆಳೆಸ್ತಾರೆ. ಆ ರೀತಿಯಾಗಿ ದೇವರು ಮಕ್ಕಳು ಮತ್ತು ತಂದೆ ತಾಯಿ ಇಬ್ಬರನ್ನೂ ಕೂಡ ಇಷ್ಟಪಡ್ತಾನೆ ಅಂತ ಹೇಳ್ತಾರೆ. ಟೋಟಲಾಗಿ ಈ ಪೋಯಮ್ ಒಳಗೆ ಏನಿದೆ ಅಂತಂದ್ರೆ, ಪೇರೆಂಟ್ಸ್ ಆದಂಥವ್ರು ಮಕ್ಕಳ ಮೇಲೆ ಅಂದರೆ ಜಾಸ್ತಿ ಪ್ರೆಷರ್ ಹಾಕೋದಾಗ್ರಿ, ಅವ್ರು ಹೇಳೋ ಥರನೇ ಕೇಳಬೇಕು, ಅವ್ರಿಗೆ ಇಷ್ಟ ಆಗೋ ಥರನೇ ಮಕ್ಕಳು ಇರಬೇಕು, ಅವ್ರು ಹೇಳಿದ್ದನ್ನೇ ಮಾಡಬೇಕು ಅನ್ನೋ ಒಂದಿಷ್ಟು ಪೇರೆಂಟ್ಸ್ದು ಮೈಂಡ್ಸೆಟ್ ಇರುತ್ತೆ. ಹಾಗಾಗಿ ಈ ಪೋಯಮ್ನ ಇಟ್ಟಿದ್ದಾರೆ. ನೀವು ಕೇಳ್ಬೋದು ಇವಾಗ ಯಾಕೆ ನಮ್ಗೆ ಇಟ್ಟಿದ್ದಾರೆ ಅಂತ. ಇವಾಗ ನೀವು ಸ್ಟೂಡೆಂಟ್ಸ್ ಆದರೂ ಕೂಡ ಮುಂದೊಂದು ದಿನ ನೀವು ಕೂಡ ಪೇರೆಂಟ್ಸ್ ಆಗ್ತೀರಾ. ನೀವು ಪೇರೆಂಟ್ಸ್ ಆದ ಸಂದರ್ಭದೊಳಗೆ ಈ ಥರ ಮಾಡಬಾರ್ದು ಅಂತ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.